ನಾವು ಮಿಕ್ಸ್ ವೆಜ್ ಪಲ್ಯ ಮಾಡೋಣ. ಮಿಕ್ಸ್ ವೆಜ್ ಅಂದರೆ ಇದಕ್ಕೆ ಬೀನ್ಸು, ಕ್ಯಾಬೇಜು, ಕ್ಯಾರೆಟು, ನವಿಲುಕೋಸು, ಹೂಕೋಸು, ಆಮೇಲೆ ಇದು ಮೂಲಂಗಿ ಎಲ್ಲ ಹಾಕಿ, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ ಒಂದು ಪಲ್ಯ. ಈಗ ಇದರಲ್ಲಿ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಏನಂತ ಹೇಳಿದರೆ, ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿ, ಅದು ಆಗಿದ ತಕ್ಷಣ ಇದು ಈರುಳ್ಳಿ ಹಾಕಿ ಈರುಳ್ಳಿ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕಿ, ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಮಾತ್ರ. ಇದಕ್ಕೆ ಟೊಮೆಟೊ ಹಾಕಿದ ಮೇಲೆ ಇದಕ್ಕೆ ಅರಿಶಿಣ, ಆಮೇಲೆ ಚಿಲ್ಲಿ ಪೌಡರ್, ಆಮೇಲೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು, ಅಂದರೆ ಟೊಮೆಟೊ ಬೇಗ ಬೇಯಲಿಕ್ಕೆ ಎಲ್ಲ ಹಾಕಿ ಚೆನ್ನಾಗಿ ಅದು ಪೇಸ್ಟ್ ಥರ ಆಗಬೇಕು. ಸ್ವಲ್ಪ ಹಿಂಗು ಹಾಕಿದ್ದೀನಿ ನಾನು ಸ್ವಲ್ಪ ಪೆಪ್ಪರು ಹಾಕಿದ್ದೀನಿ, ಚಿಲ್ಲಿ ಪೌಡ್ರು ಹಾಕಿದ್ದೀನಿ, ಎರಡೂ ಹಾಕಿದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ಹಾಕೋಬೋದು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು 2 ವಿಜಿಲ್ ಕೂಗಿಸಿದ್ರೆ ಪಲ್ಯ ರೆಡಿ ಅಂತ ತೋರಿಸ್ತೀನಿ. ಈಗ ನೋಡಿ, ನಂದು ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಆಗಿದೆ. ಎಲ್ಲ ತರಕಾರಿ ಒಟ್ಟಿಗೆ ತಿಂದಾಗ ಆಗುತ್ತೆ. ಮಕ್ಕಳು ಇಲ್ಲಾಂದರೆ ತರಕಾರಿ ತಿನ್ನಲ್ಲ. ಅದಕ್ಕೆ ಈ ಥರ ಮಾಡಿದರೆ ಮಕ್ಕಳಿಗೆ ಎಲ್ಲ ತರಕಾರಿನೂ ಸಿಗತ್ತೆ. ಬೀನ್ಸು, ಕ್ಯಾರೆಟು, ಹೂಕೋಸು, ಎಲೆಕೋಸು, ನವಿಲುಕೋಸು, ತರಕಾರಿನ ಚೆನ್ನಾಗಿ ತೊಳ್ಕೊಳ್ಳಿ. ಹೂಕೋಸು ಯಾವಾಗಲೂ ಚೆನ್ನಾಗಿ ತೊಳ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕಿದ್ರಿಂದ ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು 2 ವಿಜಿಲ್ ಕೂಗಬೇಕು.